ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ನನ್ನ 3rd ಮಂತ್ ಪ್ರೆಗ್ನೆನ್ಸಿದು ಸ್ಕ್ಯಾನಿಂಗ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಸೊ ಅಲ್ಲಿ ಏನಾಯಿತು ಏನು ಎತ್ತ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ಈ ವ್ಲಾಗಲ್ಲಿ ನಾನು 4 ಮಂತದ್ದು ಕೂಡ ಆ್ಯಡ್ ಮಾಡಿದ್ದೀನಿ, ಯಾಕೆಂದರೆ ತುಂಬ ಚಿಕ್ಕ ವ್ಲಾಗ್ ಆಗಿಬಿಡುತ್ತೆ ಅಂದ್ಬಿಟ್ಟು 3 ಮಂತು ಹಾಗೆ 4 ಮಂತ್ ಎರಡೂ ಸೇರಿಸಿ ಇಲ್ಲಿ ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಇದು 3 ಮಂತಲ್ಲಿ ಹಾಸ್ಪಿಟಲ್ ಇಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿದ್ದು ನನ್ನ ಕೈಲಿ. ಸೊ ನೋಡಿದ್ರಿ ಅಲ್ವಾ, ಸಣ್ಣ ಕ್ಲಿಪ್ ತೆಗೆದು ಹಾಕಿದ್ದೀನಿ ಅಷ್ಟೇ. ಸೊ ಏನು ಎತ್ತ ಅಂತ ಫುಲ್ ಡೀಟೇಲಾಗಿ ಹೇಳ್ಬೇಕಂದ್ರೆ, ನಾನು ಬೆಳಗ್ಗೆ ಇಲ್ಲಿ ಮನೆಯಿಂದ 8:30 ಬಿಟ್ಟು ವಾಪಸ್ ಬರೋಷ್ಟರೊಳಗಡೆ ಮನೆಗೆ 2 ಗಂಟೆ ಆಯಿತು. ನೋಡಿ ಎಷ್ಟು ಡಿಫ್ರೆನ್ಸ್ ಐತೆ ಅಂದರೆ, ಇವಾಗ ಅಂದರೆ ಒಂದೊಂದು ಸಲ ಫುಲ್ಲು ಕಮ್ಮಿ ಇರ್ತಾರೆ ಪೇಷಂಟ್ಸು, ಒಂದೊಂದು ಸಲ ಫುಲ್ ಜಾಸ್ತಿ ಇರ್ತಾರೆ. ನಾನು 2 ಮಂತ್ಸ್ಗೆ ಹೋಗಬೇಕಾದ್ರೆ ಸ್ವಲ್ಪ ಕಮ್ಮಿ ಇದ್ದರು, ಇವಾಗ ಸ್ವಲ್ಪ ಜಾಸ್ತಿ ಇದ್ದರು. ಸೊ ಅದಕ್ಕೆ ಲೇಟಾಗೋಯಿತು. ಅಂದರೆ ನಮ್ಮದೆಲ್ಲ ಬೇಗನೆ ಆಯಿತು, ಅಂದರೆ ಸ್ಕ್ಯಾನಿಂಗ್ ಎಲ್ಲ ಬೇಗನೆ ಆಯಿತು. ಆಮೇಲೆ ಅದನ್ನ ಎಲ್ಲ ಹೇಳ್ಬೇಕು ನೋಡ್ಬೇಕು ಟ್ರೀಟ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಸೊ ಸ್ಕ್ಯಾನಿಂಗ್ ಬಗ್ಗೆ ಹೇಳೋದಾದರೆ ಎಲ್ಲ ನಾರ್ಮಲಾಗಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. 3 ಮಂತ್ ಬೇಬಿ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಆಮೇಲೆ ಬಂದ್ವಿ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿದೆ. ನೆಕ್ಸ್ಟ್ ಯಾವಾಗ ತೋರಿಸ್ತೀನಿ, ಇವಾಗ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿದ ತಕ್ಷಣ ಫಸ್ಟು ಸ್ಕ್ಯಾನಿಂಗಿಗೆ ಕಳಿಸಿದ್ರು. ಅಲ್ಲಿ ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಆಯಿತು. ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಮತ್ತೆ ಒಂದು ಸಲ ನಮ್ಮನ್ನ ನೋಡಿಬಿಟ್ಟು ಎಷ್ಟು ರಾಶಿ ಟ್ಯಾಬ್ಲೆಟ್ಸು, ಆಮೇಲೆ ಏನಾದರೂ ಏನಂತಾರೆ ಪುಡಿ ಆ ಥರ ಏನಾದ್ರು ಕೊಡ್ತಾರಲ್ವ ಅದೆಲ್ಲ ಕೊಟ್ಟವ್ರೆ. ನನಗಂತೂ ನಾನು ಯಾವಾಗ ಟ್ಯಾಬ್ಲೆಟ್ಸ್ ಕುಡಿತೀನಿ ನೋಡಿ ಆವಾಗಲೇ ನನಗೆ ವಾಮಿಟ್ ಎಲ್ಲ ಬರೋದು. ಸೊ ಹೇಗೆ ಕುಡಿತೀನೋ ಏನೋ ಗೊತ್ತಿಲ್ಲ, ಆದರೂ ಕೂಡ ಕೊಟ್ಟಿದ್ದಾರೆ. ಇದೊಂದು ಕೊಟ್ಟಿದ್ದಾರೆ ಫಸ್ಟಿಗೆ. ಇದರಲ್ಲಿ ಎಷ್ಟು ಟ್ಯಾಬ್ಲೆಟ್ಸ್ ಇದೆ ಅಂದರೆ ನೋಡಿ, ಈ ಥರದ್ದು ಇನ್ನೊಂದು ಪ್ಯಾಕ್ ಇದೆ, ಇದು ಕುಡಿಬೇಕು. ಹಾಗೆ ನೆಕ್ಸ್ಟ್ ಮಂತು ಕೂಡ ಬರೋಕ್ಕೆ ಹೇಳಿದ್ದಾರೆ 4 ಮಂತಿಗೆ. ಆಗ ಚೆಕಪೇ ಅಲ್ಲ, ಸ್ಕ್ಯಾನಿಂಗ್ ಏನಿರಲ್ಲ, ಜಸ್ಟ್ ಹಾಗೆ ನೋಡಿಕೊಂಡು ತೋರಿಸ್ಕೊಂಡು ಹೋಗಿ ಅಂತಂದಿದ್ದಾರೆ. ಈ ಟ್ಯಾಬ್ಲೆಟ್ಸ್ ನೋಡಿ ಎಷ್ಟಿದೆ ಅಂತ. ನನಗೆ ಇಷ್ಟು ದಪ್ಪ ಟ್ಯಾಬ್ಲೆಟ್ಸ್ ಕುಡಿಯೋಕ್ಕೆ ಆಗಲ್ಲ, ಆದರೂ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಅಲ್ಲ, ಕೊಡಲೇಬೇಕಲ್ವ, ನಾವು ಕುಡಿಲೇಬೇಕು. ಆಮೇಲೆ ಇದೊಂದು ಪೌಡರ್ ಕೊಟ್ಟಿದ್ದಾರೆ, ಇದನ್ನ ಮಿಲ್ಕ್ ಹಾಕಿ ಕುಡಿಬೇಕು. ಸೊ ಇದಿಷ್ಟನ್ನ ಈಗ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಮಂತ್ ಹೋಗಬೇಕು, ನೋಡೋಣ ನೆಕ್ಸ್ಟ್ ಮಂತ್ ಏನಂತಾರೆ ಅಂತ. ಇವಾಗ ಸದ್ಯಕ್ಕೆ ಇಷ್ಟೇ. ಹಾಗೆ ಈ ವ್ಲಾಗೆಲ್ಲ ತುಂಬಾ ಚಿಕ್ಕ ವ್ಲಾಗಾಗಿ ಬರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ. ಆಲ್ರೆಡಿ ನಾನು ಹೇಳಿದಾಗೆ ಇದನ್ನೆಲ್ಲ ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡೋದ್ರಿಂದ ಈಗ ಎಲ್ಲ ನಮ್ಮ ಅಣ್ಣನ ಮದುವೆ ಎಲ್ಲ ಆಗಿ ಒಂದು ವಾರ 15 ದಿನ ಆ ಥರ ಇರೋವಂತಹ ವ್ಲಾಗ್ಗಳಿವು. ಸೊ ಅದಕ್ಕೆ ತುಂಬ ನಾನು ನನ್ನದು ಮಾತ್ರ ವೀಡಿಯೋ ಮಾಡ್ಕೊಳ್ತಾ ಇರೋದು, ಬೇರೆ ಬಾಕಿ ಜನದೆಲ್ಲ ವೀಡಿಯೋ ಮಾಡ್ಬೋದು ಬಟ್ ಮಾಡ್ತಾಯಿಲ್ಲ. ಆದರೆ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ, ಇಷ್ಟೇನೇ. ಸೊ ಇದಿಷ್ಟು ನನ್ನ 3 ಮಂತ್ಸ್ ಅದು ಸ್ಕ್ಯಾನಿಂಗ್ದು ಚಿಕ್ಕ ಜರ್ನಿ. ಹಾಗೆ ನೆಕ್ಸ್ಟ್ ಮಂತ್ ಹೋಗ್ತೀನಲ್ವ 4 ಮಂತ್, ಅವಾಗ ಏನಂತಾರೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಇದಿಷ್ಟೇ, ಅಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ವೆಲ್ಕಮ್ ಬ್ಯಾಕ್ ಗೈಸ್. 3 ಮಂತದ್ದು ನೋಡ್ಕೊಂಡು ಬಂದ್ರಿ. ಈಗ 4 ಮಂತದ್ದು ಪ್ರೆಗ್ನೆನ್ಸಿದು ಚೆಕಪ್ಗೆ ಹೋಗ್ತಾಯಿದ್ದೀನಿ. ಇವತ್ತು ಯಾವುದೇ ರೀತಿ ಸ್ಕ್ಯಾನಿಂಗ್ ಏನೂ ಇರಲಿಲ್ಲ. ಸೊ ಹಾಗೆ ಒಂದು ನಾರ್ಮಲ್ ಚೆಕಪ್ಗೆ ಅಂತ ಕರೆದಿದ್ರು ಅಷ್ಟೇ. ಸೊ ತಿಂಡಿ ಮಾಡಿರಲಿಲ್ಲ, ಅಲ್ಲೇ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಕೂಡ ಹಾಸ್ಪಿಟಲ್ ಹತ್ರ ಹೊರಟ್ವಿ. ಅಲ್ಲಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಏನು ಹೇಳಿಲ್ಲ, ಇನ್ನೆಲ್ಲ ನಾರ್ಮಲಾಗಿ ಇದೆ ಅಂತೆಲ್ಲ ಚೆನ್ನಾಗಿ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಇದಿಷ್ಟು ನನ್ನ ವ್ಲಾಗ್. ಹಾಗೆ 5 ಮಂತ್ ಪ್ರೆಗ್ನೆನ್ಸಿ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಪ್ಲೀಸ್ ಗೈಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.